ನ್ಯಾಯ ಎನ್ನುವುದು ತಡವಾಗಿಯಾದರೂ ಸಿಕ್ಕೇ ಸಿಗುತ್ತದೆ ಎನ್ನುವುದಕ್ಕೆ ಅಮೆರಿಕದ ಸಿಯಾಟಲ್ ನ್ಯಾಯಾಲಯ ನೀಡಿರುವ ಈ ಐತಿಹಾಸಿಕ ತೀರ್ಪೇ ಸಾಕ್ಷಿ. 2023ರ ಜನವರಿಯಲ್ಲಿ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದ್ದ ಆಂಧ್ರ ಪ್ರದೇಶ ಮೂಲದ ವಿದ್ಯಾರ್ಥಿನಿ ಜಾನ್ವಿ ಕಂದುಲಾ ಅವರ ಸಾವಿನ ಪ್ರಕರಣದಲ್ಲಿ ಈಗ ದೊಡ್ಡ ಬೆಳವಣಿಗೆಯಾಗಿದೆ. ಜಾನ್ವಿ ಅವರ ಕುಟುಂಬಕ್ಕೆ ಬರೋಬ್ಬರಿ $31 ಮಿಲಿಯನ್ ಅಂದರೆ ಅಂದಾಜು 260 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಅಲ್ಲಿನ ನ್ಯಾಯಾಲಯ ಆದೇಶಿಸಿದೆ. 23 ವರ್ಷದ ಜಾನ್ವಿ ಕಂದುಲಾ ಸಿಯಾಟಲ್ನಲ್ಲಿ ಸ್ನಾತಕೋತ್ತರ ಪದವಿ ಓದುತ್ತಿದ್ದರು. ಒಂದು ದುರ್ದೈವಿ ಸಂಜೆ ಅವರು ರಸ್ತೆಯ ಕ್ರಾಸ್ವಾಕ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಕೆವಿನ್ ಡೇವ್ ಎಂಬ ಪೊಲೀಸ್ ಅಧಿಕಾರಿ ಚಲಾಯಿಸುತ್ತಿದ್ದ ವೇಗದ ಪೊಲೀಸ್ ಕಾರು ಅವರಿಗೆ ಡಿಕ್ಕಿ ಹೊಡೆದಿತ್ತು. ಈ ಡಿಕ್ಕಿಯ ರಭಸ ಎಷ್ಟಿತ್ತಂದರೆ ಜಾನ್ವಿ ಅವರು ಬರೋಬ್ಬರಿ 137 ಅಡಿ ದೂರಕ್ಕೆ ಹಾರಿ ಬಿದ್ದಿದ್ದರು. ತನಿಖೆಯ ವೇಳೆ ಆಘಾತಕಾರಿ ವಿಷಯವೊಂದು ಬಯಲಾಗಿತ್ತು. ಗಂಟೆಗೆ ಕೇವಲ 25 ಮೈಲಿ ವೇಗದ ಮಿತಿ ಇದ್ದ ರಸ್ತೆಯಲ್ಲಿ ಆ ಪೊಲೀಸ್ ಅಧಿಕಾರಿ ಬರೋಬ್ಬರಿ 74 ಮೈಲಿ ವೇಗದಲ್ಲಿ ಕಾರು ಚಲಾಯಿಸುತ್ತಿದ್ದರು. ಈ ಪ್ರಕರಣ ಕೇವಲ ಅಪಘಾತವಾಗಿ ಉಳಿಯಲಿಲ್ಲ. ಅಪಘಾತ ನಡೆದ ಕೆಲವೇ ನಿಮಿಷಗಳಲ್ಲಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಡೇನಿಯಲ್ ಆಡೆರರ್ ಎಂಬಾತನ ಬಾಡಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದ ಸಂಭಾಷಣೆ ಇಡೀ ಜಗತ್ತಿನ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆತ ನಗುತ್ತಾ ಜಾನ್ವಿ ಸಾವನ್ನ ಅಪಹಾಸ್ಯ ಮಾಡಿದ್ದ. ಆಕೆಗೇನು ಅಂತಹ ಬೆಲೆ ಇಲ್ಲ, ಕೇವಲ $11,000 ಚೆಕ್ ಬರೆದುಕೊಟ್ರೆ ಸಾಕು ಎಂದು ಅಮಾನವೀಯವಾಗಿ ಮಾತನಾಡಿದ್ದ. ಈ ವಿಡಿಯೋ ವೈರಲ್ ಆದಾಗ ಭಾರತ ಸರ್ಕಾರ ಕೂಡ ಅಮೆರಿಕದ ಮೇಲೆ ಒತ್ತಡ ಹೇರಿತ್ತು. ಹಣವು ಕಳೆದು ಹೋದ ಮಗಳನ್ನು ಮರಳಿ ತರಲು ಸಾಧ್ಯವಿಲ್ಲ, ಆದರೆ ವ್ಯವಸ್ಥೆಯ ತಪ್ಪು ಮತ್ತು ಪೊಲೀಸರ ಬೇಜವಾಬ್ದಾರಿಗೆ ನ್ಯಾಯಾಲಯ ಈ ಬೃಹತ್ ಮೊತ್ತದ ದಂಡ ವಿಧಿಸುವ ಮೂಲಕ ತಕ್ಕ ಪಾಠ ಕಲಿಸಿದೆ. ಈ ಆರ್ಥಿಕ ಪರಿಹಾರವು ಕಂದುಲಾ ಅವರ ಕುಟುಂಬಕ್ಕೆ ಸ್ವಲ್ಪ ನೆಮ್ಮದಿ ತರುತ್ತದೆ ಮತ್ತು ಅವರ ಮಗಳ ಮೌಲ್ಯ ಏನೆಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಎಂದು ಜಾನ್ವಿ ಪರ ವಕೀಲರಾದ ಏರಿಕಾ ಇವಾನ್ಸ್ ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನಿಯ ಕನಸು ಅರ್ಧಕ್ಕೆ ಚಿವುಟಿ ಹೋದರೂ ಸತ್ಯ ಮತ್ತು ನ್ಯಾಯಕ್ಕೆ ಗೆಲುವು ಸಿಕ್ಕಿರುವುದು ಭಾರತೀಯರಿಗೆ ಸಮಾಧಾನ ತಂದಿದೆ.